ಚಾಮರಾಜನಗರ ಸುಳ್ವಾಡಿ ವಿಷಪ್ರಸಾದ ದುರಂತದ ಮೂವರು ಆರೋಪಿಗಳ ಜಾಮೀನು ಅರ್ಜಿಯನ್ನು ಜಿಲ್ಲಾ ನ್ಯಾಯಾಲಯ ತಿರಸ್ಕರಿಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸುಳ್ವಾಡಿ ಕಿಚ್ಚುಗುತ್ತಿ ಮಾರಮ್ಮ ದೇವಾಲಯ ವಿಷಪ್ರಸಾದ ಸೇವಿಸಿ 17 ಜನ ಮೃತಪಟ್ಟ ಪ್ರಕರಣದಲ್ಲಿ ಕಳೆದ 7 ವರ್ಷದಿಂದ ಜೈಲಿನಲ್ಲಿರುವ ಆರೋಪಿಗಳು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದು, ಮೊದಲ ಆರೋಪಿ ಹಿಮ್ಮಡಿ ಮಹದೇವಸ್ವಾಮಿ ಈಗಾಗಲೇ ಹೈಕೋರ್ಟ್ ಜಾಮೀನು ನೀಡಿದೆ. ಇದ್ರ ಬಗ್ಗೆ ಇನ್ನಷ್ಟು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗಿದೆ. ಸುಳ್ವಾಡಿ ವಿಷಪ್ರಸಾದ ದುರಂತ ಆರೋಪಿಗಳಿಗೆ ಮತ್ತೆ ಜೈಲು ಗ್ಯಾರಂಟಿ. ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ ಎಲ್ಲಾ ನ್ಯಾಯಾಲಯ. 7 ವರ್ಷಗಳಿಂದ ಜೈಲಿನಲ್ಲಿರುವ ಆರೋಪಿಗಳಿಗೆ ಮತ್ತೆ ಸಂಕಷ್ಟ. ದೇಗುಲದ ಅಧಿಕಾರಕ್ಕಾಗಿ ನಡೆದ ಭೀಕರ ಸಂಚು ಇದು. ಎದೆ ಜಲ್ಲೆನಿಸುವ ಸುಳ್ವಾಡಿ ದುರಂತದ ಕತೆ. ಸುಳ್ವಾಡಿ ವಿಷಪ್ರಸಾದ ದುರಂತ ಆರೋಪಿಗಳಿಗೆ ಮತ್ತೆ ಜೈಲು ಗ್ಯಾರಂಟಿ. ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ ಎಲ್ಲಾ ನ್ಯಾಯಾಲಯ. 7 ವರ್ಷಗಳಿಂದ ಜೈಲಿನಲ್ಲಿರುವ ಆರೋಪಿಗಳಿಗೆ ಮತ್ತೆ ಸಂಕಷ್ಟ. ದೇಗುಲ ಅಧಿಕಾರಕ್ಕಾಗಿ ನಡೆದ ಭೀಕರ ಸಂಚು. ಎದೆ ಜಲ್ಲನಿಸುವ ಸುಳ್ವಾಡಿ ದುರಂತದ ಕತೆ. ಸುಳ್ವಾಡಿ ವಿಷಪ್ರಸಾದದ ದುರಂತ ಆರೋಪಿಗಳಿಗೆ ಮತ್ತೆ ಜೈಲು ಗ್ಯಾರಂಟಿ. ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ ಜಿಲ್ಲಾ ನ್ಯಾಯಾಲಯ. 7 ವರ್ಷಗಳಿಂದ ಜೈಲಿನಲ್ಲಿರುವ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟ. ದೇಗುಲದ ಅಧಿಕಾರಕ್ಕಾಗಿ ನಡೆದ ಭೀಕರ ಸಂಚು ಇದು. ಎದೆ ಜಲ್ಲೆನಿಸುವ ಸುಳ್ವಾದ ದುರಂತದ ಕತೆ. ಚಾಮರಾಜನಗರ ಸುಳ್ವಾಡಿ ವಿಷಪ್ರಸಾದ ದುರಂತದ 3 ಆರೋಪಿಗಳ ಜಾಮೀನು ಅರ್ಜಿಯನ್ನು ಜಿಲ್ಲಾ ನ್ಯಾಯಾಲಯ ತಿರಸ್ಕರಿಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸುಳ್ವಾಡಿ ಕಿಚ್ಚುಗುತ್ತಿ ಮಾರಮ್ಮ ದೇವಾಲಯ ವಿಷಪ್ರಸಾದ ಸೇವಿಸಿ 17 ಜನರು ಮೃತಪಟ್ಟ ಪ್ರಕರಣದಲ್ಲಿ ಕಳೆದ 7 ವರ್ಷದಿಂದ ಜೈಲಿನಲ್ಲಿರುವ ಆರೋಪಿಗಳು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದರು. ಮೊದಲ ಆರೋಪಿ ಇಮ್ಮಡಿ ಮಹದೇವಸ್ವಾಮಿಗೆ ಈಗಾಗಲೇ ಹೈಕೋರ್ಟ್ ಜಾಮೀನು ನೀಡಿದೆ. ಅನಾರೋಗ್ಯದ ಹಿನ್ನೆಲೆ ಜಾಮೀನು ನೀಡಲಾಗಿದೆ. 2ನೇ ಆರೋಪಿ ಅಂಬಿಕಾ, 3ನೇ ಆರೋಪಿ ಮಹದೇಶ್ ಹಾಗೂ 4ನೇ ಆರೋಪಿ ದೊಡ್ಡಯ್ಯ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದರು. ಆದರೆ ಜಿಲ್ಲಾ ನ್ಯಾಯಾಲಯ ಇವರಿಗೆ ಜಾಮೀನು ನೀಡಲು ನಿರಾಕರಿಸಿದೆ. ಮೊದಲ ಆರೋಪಿ ಜಾಮೀನು ಕೊಟ್ಟ ಬಳಿಕ ಸಂತ್ರಸ್ತರ ಪ್ರತಿಭಟನೆ ನಡೆಸಿದ್ದು 2018ರಲ್ಲಿ ಡಿಸೆಂಬರ್ 14ರಂದು